ನಮಸ್ತೆ ಎಲ್ಲರಿಗೂ. ಸೊ ನಿನ್ನೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಶಾರ್ಟ್ಸ್ ಅಪ್ಲೋಡ್ ಆಗಿದೆ ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ ಬಗ್ಗೆ. ಸೊ ಅದನ್ನು ನೋಡಿ ತುಂಬ ಜನ ಮೆಸೇಜ್ ಮಾಡಿ ಏನಾಯಿತು ಮೇಡಮ್, ಆರ್ ಯು ಸೇಫ್ ಅಂತ ಕೇಳಿ ತುಂಬ ಜನ ಮೆಸೇಜ್ ಮಾಡಿದ್ದಾರೆ. ಸೊ ನಿನ್ನೆ ನಾನು ಅಷ್ಟು ವೀಡಿಯೋ ಮಾಡಿದ ಮೇಲೆ ಹೋಗಿ ನೆಮ್ಮದಿಯಲ್ಲಿ ನಿದ್ದೆ ಮಾಡಿದೆ, ನನಗೆ ಲೈವ್ ಮಾಡಲಿಕ್ಕೂ ಆಗಲಿಲ್ಲ. ಸೊ ಇವತ್ತು ಬೆಳಿಗ್ಗೆದ್ದು ನಾನು ಅದರ ಕ್ಲಾರಿಫಿಕೇಷನ್ ಕೊಡೋಣ, ಇನ್ನು ಪ್ರತಿಯೊಬ್ಬರದ್ದು ಕಾಲು ಮೆಸೇಜ್ ಏನು ಬೇಡ. ಸೊ ಏನಾಯ್ತಂದರೆ, ನನ್ನ ಮನೆ ಇರೋದಲ್ಲೇ ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ 5 ನಿಮಿಷ ಅಷ್ಟೇ. ನಾನು ಮೊದಲು ರೂಪಿನ ಹಗ್ರದಲ್ಲಿ ಕೆಲಸ ಮಾಡ್ತಿದ್ದೆ, ಅಂದರೆ ಸಿಲ್ಕ್ ಬೋರ್ಡ್ ಹತ್ರ ವಿಶಾಲ್ ಮೆಗಾ ಮಾರ್ಟ್ ಮೇಲೆ. ನನ್ನ ಹಳೆ ಕಂಪನಿ ಅಂತಲ್ಲ, ಈಗ ಲೊಕೇಶನ್ ಶಿಫ್ಟ್ ಆಗಿದೆ, ಸೇಮ್ ಕಂಪನಿಯಲ್ಲಿದ್ದೀನಿ. ಸೊ ಅಲ್ಲಿರುವಾಗ ಅಲ್ಲಿಂದ ಒಂದು 10 ನಿಮಿಷ ದೂರದಲ್ಲಿ ನನ್ನ ಮನೆ ಇದೆ, ವಾಕೇಬಲ್ ಡಿಸ್ಟೆನ್ಸಲ್ಲಿ. ಅದೇನಾಯ್ತಂದರೆ, ಆವಾಗಲೇ ನಾನು 2024 ಏಪ್ರಿಲಲ್ಲಿ ನನ್ನ ಮನೆಗೆ ಬಂದಿದ್ದೆ, ಹೊಸ ಮನೆಗೆ. ಆವಾಗ ನನ್ನದೊಂದು ಕೇಸ್ ಕೊಡಲಿಕ್ಕಿತ್ತು, ನನಗೆ ಒಬ್ಬನ ಮೇಲೆ FIR ಮಾಡಿಸ್ಲಿಕ್ಕಿತ್ತು. ದುಡ್ಡಿನ ವಿಚಾರದಲ್ಲಿ ಒಂದು ಚೆಕ್ ಬೌನ್ಸ್ ಕೇಸ್ ಇತ್ತು. FIR ಮಾಡಿಸಿದ್ರೆ ಒಳ್ಳೆಯದು ಅಂತ ಹೇಳಿದರು. ಆವಾಗ ನಾನು ನಮ್ಮ ಮನೆ ಓನರ್ ಹತ್ರ ಕೇಳಿದೆ, ಹೇಗೆ ಹಳ್ಳಿ ಪೊಲೀಸ್ ಸ್ಟೇಷನ್ ಅಂತ. ದುಡ್ಡು ಮೇಡಮ್, ಎಲ್ಲ ದುಡ್ಡು ಕೊಟ್ಟರೆ ಮಾಡ್ತಾರೆ ಅಂತ ಹೇಳಿದರು. ತುಂಬ ಜನರಲ್ಲಿ ಆ ಏರಿಯಾದಲ್ಲಿ ವಿಚಾರಿಸಿದೆ ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ ಬಗ್ಗೆ. ಎಲ್ಲ ಲಂಚಾವತಾರ. ಇದು ಸತ್ಯ. ಎಲ್ಲರೂ ದುಡ್ಡು ಕೊಟ್ಟವರು. ಒಂದು ಮೊಬೈಲ್ ಮಿಸ್ ಆದ್ರೂ 500 ರೂಪಾಯಿ ಕೊಡದೆ ಕಂಪ್ಲೇಂಟ್ ರಿಸೀವ್ ಮಾಡೋದಲ್ಲಿ. ಸೊ ಇದು ನನಗೆ ಪಬ್ಲಿಕ್ ಒಪಿನಿಯನ್. ಮತ್ತು ನಾನು 1 ವರ್ಷ ಮೊದಲು ನನ್ನ ಅಡ್ವೊಕೇಟ್ ಹೇಳಿದರು, ಅದು PCR ಆಯಿತು, ಕೋರ್ಟಲ್ಲಿ ಕೇಸಲ್ಲಿದೆ, ಆಲ್ಮೋಸ್ಟ್ ಮುಗಿಯೋ ಹಂತದಲ್ಲಿದೆ, ಇನ್ನೊಂದು 2-3 ತಿಂಗಳಲ್ಲಿ ಮುಗಿಬೋದು. ಆವಾಗ ಇನ್ ಬಿಟ್ವೀನ್ ನನಗೆ ಪೊಲೀಸರು ಅಂದರು, ಅಲ್ಲ ನನ್ನ ಅಡ್ವೊಕೇಟ್ ಅಂದರು, ಮೇಡಮ್ ಒಂದು FIR ಮಾಡಿಸಿದ್ರೆ ಒಳ್ಳೇದಿತ್ತು ಅಂತ ಹೇಳಿದರು. ಎದುರುಗಡೆ ಒಂದು ಜೋಳದ ರೊಟ್ಟಿ ಹೋಟೆಲ್ ಇದೆ ಅವ್ರದ್ದು, ನನಗೆ ಪರಿಚಯದವ್ರದ್ದು. ಯಾಕಂದ್ರೆ ನಾನು ರೆಗ್ಯುಲರಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ನಾನು ಪರ್ಸಲೆಲ್ಲ ತೊಗೊಂಡೋಗ್ತೀನಿ, ಯಾರಾದರೂ ಗೆಸ್ಟ್ ಬಂದರೆ ತೊಗೊಂಡೋಗ್ತೀನಿ. ಅಲ್ಲಿ ನಾನು ಎಲ್ಲ ಕತೆ ಹೇಳ್ತಿದ್ದೆ, ಚೆಕ್ ಕೇಸಿದ್ದು ಕತೆ ಎಲ್ಲ ಹೇಳಿದೆ. ಮೇಡಮ್ ನೀವೊಂದು ಕಂಪ್ಲೇಂಟ್ ಮಾಡಿಸಿ ಅಲ್ಲ ಪೊಲೀಸ್ ಸ್ಟೇಷನಲ್ಲಿ, ನನ್ನ ಪರಿಚಯದವರಿದ್ದಾರೆ, ಸಂಬಂಧಿಕರಿದ್ದಾರೆ ಅಂತ ಹೇಳಿದ್ರು. ಆಯ್ತು, ಅವರು ವಯಸ್ಸಾದವರು ಗಂಡಸು ಮತ್ತು ನನ್ನನ್ನು ಕರ್ಕೊಂಡು ಹೋದರು. ಒಬ್ಬರು ಹಂಗೆ ಹೆಸರು ನೆನಪಿಲ್ಲ, ಪೊಲೀಸ್ ಹತ್ರ ಅವನು ಇದೆ ಏನಲ್ಲ PSI ಅವನು, ಎಲ್ಲ ವಿಷಯ ಹೇಳಿದೆ. ಆಗ ಆಯಿತು ಮೇಡಮ್, ನೀವು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಬಂದಿಟ್ಟು ಮನಿ ಟ್ರಾನ್ಸಾಕ್ಷನ್ ಅಂತ FIR ಮಾಡಿಸೋಣ ಅಂತ ಹೇಳಿದರು. ಆಯಿತು, ನಾನು ಮಾತಾಡಿ ನಾರ್ಮಲ್ FIR ಮಾಡಿಸೋಣ ಅಂತ. ಸ್ವಲ್ಪ ಮುಂದೆ ಬರಬೇಕಿದ್ರೆ ಈ ನನ್ನನ್ನು ಕರ್ಕೊಂಡೋದ ಗಂಡಸು ನನ್ನ ಹಿಂದೆನೇ ಹೊಡ್ಕೊಂಬಂದ. ಇದು 1 ವರ್ಷ ಆಯಿತು ಆಗಿ. ಅಲ್ಲ ಮೇಡಮ್, ನೀವು ಹಾಗೇನೆ ಹೋಗಿಬಿಟ್ರೆ ಆದರೆ ಸಾಹೇಬ್ರಲ್ಲಿ ಮಾತಾಡಲಿಲ್ಲ ಅಂತ. ಮಾತಾಡ್ದಲ್ಲ, ಡಾಕ್ಯುಮೆಂಟ್ಸ್ ತೊಗೊಂಡು ಬರ್ತೀನಿ ಅಂತ ಹೇಳಿದಲ್ಲ, ಕೆಲವು ಡಾಕ್ಯುಮೆಂಟ್ಸು ಅಡ್ವೊಕೇಟ್ ಕಡೆ ಇದೆ, ತೆಗಿಬೇಕು ನಾನು ಅಂತ ಹೇಳಿದೆ. ಹಾಗಲ್ಲ ಮೇಡಮ್, ನೀವೇನು ದುಡ್ಡು ಕೊಡೋ ವಿಚಾರದಲ್ಲಿ ಯಾವುದಕ್ಕೆ ಕಂಪ್ಲೇಂಟಿಗೆ ಯಾಕೆ ದುಡ್ಡು ಕೊಡಬೇಕು? ಪೊಲೀಸ್ ಕಂಪ್ಲೇಂಟ್ ಯಾಕೆ ರೀ ದುಡ್ಡು ಕೊಡಬೇಕು? ನಾನು ಎಲ್ಲ ಕಡೆ ಕೊಟ್ಟಿದ್ದೀನಲ್ಲ, ಅದಕ್ಕೆ ಯಾವುದು ದುಡ್ಡು ತಗೊಂಡಿಲ್ಲಲ್ಲ ಅಂತ ಹೇಳಿದೆ. ಅಲ್ಲ ಮೇಡಮ್, FIR ಮಾಡಿಸ್ಬೇಕಿದೆ 3,000 ಕೇಳ್ತಾರೆ. ಪೊಲೀಸ್ನ ಕೇಳಿದ್ನ ಅಂತ ಹೇಳಿದ್ರು. ಹೌದು ಮೇಡಮ್, ಏನಾದರೂ ಕೊಡಬೇಕು ಅಂದರು ಅಂತ. 3,000 ಅಲ್ಲ, ಕೊಡೋಣ ಅಂತ ಹೇಳಿದೆ. ಸುಮ್ಮನೆ ನಾನು ಅಲ್ಲಿಂದ ಡಿಸೈಡ್ ಮಾಡಿ, ನಾನು ಕಂಪ್ಲೇಂಟು ಕೊಡಲ್ಲ, FIR ಮಾಡಿಸಲ್ಲ, ದುಡ್ಡು ಕೊಡಲ್ಲ ಅಂತ. ಯಾಕಂದರೆ ಲಂಚ ಕೊಡುವುದು ತಗೊಳ್ಳೋದು ಅಪರಾಧ, ನಿಮಗೆ ಗೊತ್ತು ಗೌರ್ಮೆಂಟ್ ಸರ್ವೀಸಲ್ಲಿ. ಯಾಕಂದ್ರೆ ನನ್ನ ಮನೆಯಲ್ಲಿ ಕೂಡ ನನ್ನ ಅಕ್ಕ ಗೌರ್ಮೆಂಟ್ ಸರ್ವೀಸಲ್ಲಿದ್ದಾಳೆ, ದೊಡ್ಡಕ್ಕನ್ನು ಗೌರ್ಮೆಂಟ್ ಜಾಬಲ್ಲಿದ್ದಾಳೆ, ತಂಗಿ ಕೂಡ ಖಾಸಗಿ ಬ್ಯಾಂಕಲ್ಲಿದ್ದಾಳೆ. ಎಲ್ಲ ಒಂದು ಇನ್ನೊಬ್ಬರು ನನ್ನ ಕಸಿನ್ ಸಿಸ್ಟರ್, ಅವರು ಇದರಲ್ಲಿದ್ದರು, ವಿಲೇಜ್ ಅಸಿಸ್ಟೆಂಟ್ ಆಫೀಸರ್ ಆಗಿ ಅಲ್ಲಿದ್ದರು, ವಿಲೇಜ್ ಡಿಪಾರ್ಟ್ಮೆಂಟಲ್ಲಿ. ಸೊ ಅಲ್ಲಿ ಕೂಡ ಅವರು ಒಂದೇ ಇವ್ರದ್ದು ಪಾಲಿಸಿ, ಲಂಚ ಮುಟ್ಟಲ್ಲ. ನನ್ನ ಅಕ್ಕನೇ ಹೇಳ್ತಾಳೆ, ತುಂಬ ಎಷ್ಟು ಕಡೆ ಲಂಚ ತೊಗೊಳ್ತಾರೆ. ನನಗೆ ಸಿಟ್ಟು ಬರ್ತಾಯಿದೆ. ಯಾಕಂದರೆ ನಮಗೆ ನನ್ನ ಅಪ್ಪ ಕಲಿಸಿದ್ದು, ನಾವೊಂದು ನಂಬಿದ ಕೆಲಸದ ಮೇಲೆ, ಒಂದು ಕೆಲಸಕ್ಕೆ ಸರಕಾರಿ ಕೆಲಸ ಆದಮೇಲೆ ದೇವರ ಕೆಲಸ ಅಂತ ಮಾಡಬೇಕು, ಲಂಚ ಮುಟ್ಬಾರ್ದು. ಅವರಿಗೆ ಸಂಬಳ ಇದೆ, ಮತ್ತು ಯಾಕೆ ಇದು ಲಂಚ ಇವರಿಗೆ? ಸೊ ಈ ಲಂಚ ತಗೊಳ್ಳೋ ಪೊಲೀಸರನ್ನು ನನಗೆ ಕಂಡ್ರೆ ಆಗಲ್ಲ. ಈ ಹಿಂದೆ ಒಂದು ಬೆಳ್ತಂಗಡಿ ಸ್ಟೇಷನಲ್ಲೂ ನಾನು ಹಿಡಿದಿದ್ದೀನಿ ಒಬ್ಬರನ್ನು, ಸಣ್ಣ ಅಮೌಂಟ್ 300 ರೂಪಾಯಿ ಅಷ್ಟೇ. ಎಷ್ಟೋ ಡಿಮ್ಯಾಂಡ್ ಮಾಡಿದಂತೆ ಈ ವ್ಯಕ್ತಿ 300 ರೂಪಾಯಿ ಕೊಟ್ಟು ನನಗೆ ಹೇಳಬೇಡಿ ಅಕ್ಕ 300 ರೂಪಾಯಿ ತಗೊಟ್ರು. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಬಿಟ್ಬಿಟ್ಟೆ, ಸಾಯಲಿ ಬಿಡಿ, 300 ರೂಪಾಯಲ್ಲಿ ಏನಾಗಲಿಕ್ಕಿದೆ, ಅವನಿಗೊಂದು ದಿವಸದ ಚಾ ತಿಂಡಿ ತಿನ್ನಲಿಕ್ಕಾಯಿತು ಅಂತ. ಇಲ್ಲಾಂದರೆ ಅಲ್ಲೇ ನಾನು ಒಂಥರ ಮಾಡ್ತಿದ್ದೆ. ಸೊ ನಾನು ಲಂಚಕ್ಕೆ ವಿರುದ್ಧ. ಲಂಚ ಕೊಡುವುದು ತಗೊಳ್ಳೋದು ಶಿಕ್ಷಾರ್ಹ. ಸೊ ನಿನ್ನೇನಾಯಿತು, ಈ ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ನಾನು ಹೋಗಿದ್ದು ಒಂದು ಬೇರೆ ವಿಚಾರಕ್ಕೆ, ಒಂದು FIR ಮಾಡಿಸ್ಲಿಕ್ಕೆ ಆಗುತ್ತಾ ಇದರ ಮೇಲೆ ಅಂತ. ಯಾಕಂದರೆ ನನಗೆ HSR ಸ್ಟೇಷನಲ್ಲಿ FIR ಮಾಡಲಿಕ್ಕೆ ಆಗುತ್ತೆ, ಎಲ್ಲ ಪ್ರೊಸೀಜರ್ ಇರೋ ಕಂಟೆಂಟ್ ಅದು, ಆಯಿತಾ. ಅಲ್ಲಿಂದ ಪೊಲೀಸ್ ಸ್ಟೇಷನಿಂದ ರಾತ್ರಿ ಫೋನು ಮಾಡಿ HSR ಸ್ಟೇಷನಿಂದ ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ FIR ಮಾಡ್ಸೋಕ್ಕೆ ಅವ್ರು ಹೇಳಿದ ಮೇಲೆ, ಇವರು ಇದೇ ಇನ್ಸ್ಪೆಕ್ಟರು ಏನು ಗೊತ್ತಿಲ್ಲ ಥರ ನಾಟಕ ಆಡಿ, ಅವನ ದೇಹ ನೋಡ್ಬೋದು ಆ ವಿಡಿಯೋದಲ್ಲಿ, ದಡೂತಿ ದೇಹ. ನಾನು ಅಬ್ಸರ್ವ್ ಮಾಡಿದೆ, ಟೇಬಲಲ್ಲಿ ಸೈಡಲ್ಲಿ ಒಂದು ಕಪ್ಪಲ್ಲಿ ಬ್ರೌನ್ ಕಲರ್ದು ಒಂದು ಡ್ರಿಂಕ್ಸ್ ಇದೆ. ನಾನು ತಪ್ಪು ತಿಳ್ಕೊಬಾರ್ದಲ್ಲ, ಮೇ ಬಿ ಬ್ಲ್ಯಾಕ್ ಟೀನೂ ಆಗಿರ್ಬೋದು, ಯಾಕಂದ್ರೆ ನಾನು ಕುಡಿತೀನಿ ಬ್ಲ್ಯಾಕ್ ಟೀ. ಬ್ರೌನ್ ಕಲರ್ದು ಒಂದು ಅರ್ಧ ನಾನು ಫಸ್ಟ್ ಅಬ್ಸರ್ವ್ ಮಾಡಿದೆ, ಏನಿರ್ಬೋದು ಇದರಲ್ಲಿ ಅಂತ. ಮತ್ತು ನಾನು ಕಂಪ್ಲೇಂಟ್ ಕಾಪಿ, ಎಲ್ಲ ವಿಷಯ ಗೊತ್ತಿ ಮನುಷ್ಯನಿಗೆ, ಎದುರಿಸಿ ಬಿಟ್ಕೊಂಡು ಹ್ಞೂ ಅಂತ ಮಾಡಿ ಕಂಪ್ಲೇಂಟ್ ಕಾಪಿ ಎಲ್ಲ ಓದಿದ. ಇದು ನೀವು NCR ಮಾಡಿ ಕೊಡ್ತೀವಿ, ನೀವು ಅಡ್ವೊಕೇಟ್ ಹತ್ರ ಹೋಗಿ. ನಾನು ಬೆಳ್ತಂಗಡಿ ಸ್ಟೇಷನಲ್ಲಿ, HSR ಸ್ಟೇಷನಲ್ಲಿ, ಇದೇ ಬೊಮ್ಮನಹಳ್ಳಿ ಸ್ಟೇಷನಲ್ಲಿ ಒಂದು ಹೇಳ್ದು, ದ ಮ್ಯಾಟರ್ ಹ್ಯಾಸ್ ದ ಕಂಟೆಂಟ್ ಟು ರಿಜಿಸ್ಟರ್ ದ FIR.
ಹಂಗೆ ನಂಗೆ ಗೊತ್ತು PCR ಮಾಡಿದರೆ ಕೋರ್ಟಿಂದ ಅವ್ರು ಅರೆಸ್ಟ್ ಮಾಡಲ್ಲ, ನಂಗೆ ಒಬ್ಬರನ್ನ ಅರೆಸ್ಟ್ ಮಾಡಿಸ್ಬೇಕಿತ್ತು. ಸೊ ಅವನು ತಗೊಳ್ಳಿಲ್ಲ ಯಾವ ಕಾರಣಕ್ಕೂ. ನಾನು ಅಲ್ಲಿ ಇಮ್ಮಿಡಿಯೇಟ್ ನಮಗೆ ಈ ಪೊಲೀಸರನ್ನು ಅವರನ್ನು ಕಂಡ್ರೆ ಆಗಲ್ಲ. ಎಸ್ಪೆಷಲಿ ಸೌಜನ್ಯ ಪ್ರಕರಣದಲ್ಲಿ ಪೊಲೀಸರಿಂದಾದ ತಪ್ಪಿನಿಂದಾಗಿ 14 ವರ್ಷ ನಾವು ಹೋರಾಟ ಮಾಡ್ತಿದ್ದೀವಿ ಅಂದ್ಕೊಳ್ಳಿ. ಈ ಪೊಲೀಸ್ ಎಂಬ ಅವರ ಸಮವಸ್ತ್ರ ನೋಡಿದರೆ ನನಗೆ ಆಗಲ್ಲ, ಕಾಕಿಯ ನೋಡಿದರೆ ಕಳ್ಳರು ಅಂತಲೇ ಹೇಳ್ತೀನಿ ನಾನು. ಅದರಲ್ಲಿ 10% ಜನ ಒಳ್ಳೆಯವರು ಇರ್ಬೋದು, ಆ ಯೂನಿಫಾರ್ಮಿಗೆ ರೆಸ್ಪೆಕ್ಟ್ ಕೊಟ್ಟು ಮಾಡೋರು. ಉಳಿದ 90% ಜನರು ಅವರ ಉದ್ದೇಶ ಡಿಪಾರ್ಟ್ಮೆಂಟಿಗೆ ಹೋಗಿ ಆ ಪ್ರತಿಜ್ಞೆ ಎಲ್ಲ ತಗೊಳ್ಳೋಕೆ ಚೆನ್ನಾಗಿರ್ತಾರೆ. ಆ ವರ್ಕ್ ಸ್ಟಾರ್ಟ್ ಮಾಡಿದ ಮೇಲೆ ಇವರ ಕಳ್ಳ ಬುದ್ಧಿ ಹೊರಗೆ ಬರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಮೇಲೆ ಕೇಸ್ ಹಾಕಿದ್ರು ಪರವಾಗಿಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ. ಪ್ರತಿಯೊಬ್ಬ ಪೊಲೀಸ್ನ ಬುದ್ಧಿ ಇದು. ತುಂಬ ಒಳ್ಳೆ ಆಫೀಸರ್ಸ್ ಇದ್ದಾರೆ. ಕಬ್ಬನ್ ಪಾರ್ಕಲ್ಲಿ ನನಗೆ ಒಳ್ಳೆ ರೆಸ್ಪಾಂಡ್ ಮಾಡಿದ ಆಫೀಸರ್ಸ್ ಇದ್ದಾರೆ. ಹೈಗ್ರೌಂಡ್ ಸ್ಟೇಷನ್ ಸಚಿನ್ ಒಳ್ಳೆ ನನಗೆ ರೆಸ್ಪಾಂಡ್ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಒಬ್ಬರು 2-3 ಪೊಲೀಸರಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಮೂಡುಬಿದ್ರೆ ಪೊಲೀಸರಂತೂ ನನಗೆ ಒಬ್ಬರು ಕಾಸರಗೋಡಿನವರು ಮತ್ತು ಇನ್ನೊಂದು ಅಲ್ಲಿಯ SI ಇದ್ದರು, ತುಂಬ ಹೆಲ್ಪ್ ಮಾಡಿದ್ದಾರೆ. ಸಂದೇಶ ಅನಿಸ್ತಾರೆ. ತುಂಬ ಒಳ್ಳೆಯ ವ್ಯಕ್ತಿಗಳಿದ್ದಾರೆ ಪೊಲೀಸರಲ್ಲಿ. ಅಂಥ ಬೆರಳೆಣಿಕೆಯ ವ್ಯಕ್ತಿಗಳು ತುಂಬ ಒಳ್ಳೆಯ ಪೊಲೀಸರಿದ್ದಾರೆ. ಅದು ಬಿಟ್ಟರೆ ಎಲ್ಲ ವರ್ಸ್ಟ್ ಸರ್ವಿಸ್, ಎಕ್ಸ್ಪೆಷಲಿ ದ ಕರ್ನಾಟಕ ಪೊಲೀಸ್. ಜಗದೀಶ್ ಲಾಯರ್ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗ್ತದೆ, ಒಬ್ಬೊಬ್ಬರದು ಬಂಡವಾಳವನ್ನು ಕಳಿಸ್ತಾ ಇದ್ದಾರೆ. ನಾನು ಮಾಡ್ತೀನಿ. ಸೊ ಆಯಿತು ನನ್ನ ವಿಚಾರ ಬಿಡಿ, ನಾನು ಕಂಪ್ಲೇಂಟನ್ನು ವಾಪಸ್ ತೊಗೊಂಡೆ. NCR ಮಾಡಲಿಕ್ಕೆ ನಾನು ಬಿಟ್ಟೇ ಇಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಕಮಿಷನರ್ ಹತ್ರ ಮಾತಾಡಿಸಿ ಆಗಿದೆ. ಸೊ ಕಮಿಷನರ್ ಹೇಳಿದ್ರು ಬನ್ನಿ ಅಂತ ಹೇಳಿದ್ರು, ಕಮಿಷನ್ ಥ್ರೂ ಹೋಗ್ತೀನಿ ನಾನು. ಅದಾದ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಆಲ್ರೆಡಿ ACP ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ. HSR ಸ್ಟೇಷನಿಂದ ನಿಮಗೆ ಅಲ್ಲಿ ಸಹ ಕಾಲ್ ಮಾಡಿ ಹೇಳಿದೆ, ಇಲ್ಲ ಮೇಡಮ್ FIR ಮಾಡೋ ಕಂಟೆಂಟೇ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಈಗ ಒಂದು ರೂಲ್ಸ್ ಇದೆ, ಪ್ರಿಲಿಮಿನರಿ ಇದು ತನಿಖೆ ಆಗಬೇಕು, FIR ಆಗಬೇಕಿದ್ರೆ ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ. ಅದರ ಕೋರ್ಟ್ ಆರ್ಡ್ರು ನನಗೆ ಕೊಟ್ಟರು, DC ಆರ್ಡ್ರ್ ಕೊಟ್ಟರು ನನಗೆ ತೆಗೆದು. ಯಾಕಂದ್ರೆ ನಾನು ದಾಖಲೆ ಇಲ್ಲ ನಂಬಲ್ಲ ಅಂದರೆ ಎಲ್ಲ ನನಗೆ ACP ಅವರು ಕರೆಕ್ಟಾಗಿ ಇದು ಮಾಡಿ ಇಮಿಡಿಯೇಟ್ ನಾನು ಇಲ್ಲಿಗೆ ಹೈಗ್ರೌಂಡ್ ಸ್ಟೇಷನ್ಗೆ ಮಾಡಿದ್ದೆ. ಯಾಕಂದರೆ ನೋಡಿ, ನನ್ನ ಮೇಲೆ ಒಂದು FIR ಆಗಿದೆ, ಕೆಲವೆಲ್ಲ FIR ಆಗಿದೆ. ಆವಾಗ ಈ ರೂಲ್ಸ್ ಇರಲಿಲ್ಲಂತೆ. ಸಣ್ಣ ಪುಟ್ಟಕ್ಕೆ ನಾನೇನು ಅಸಭ್ಯವಾಗಿ ಅಶ್ಲೀಲವಾಗಿ ಅಂಥ ಇದನ್ನು ಮಾಡದ ಪೋಸ್ಟಿಗೆ ನನ್ನ ಮೇಲೆ FIR ಮಾಡಿದ್ದಾರೆ. ಸೊ ಈಗ ಯಾಕೆ ಅಪ್ಲಿಕೇಬಲ್ ಆಗಲ್ಲ? ನಾನು ಒಂದೇ ಕೇಳಿದ್ದು, ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರಿಗೆ ಒಂದು ಕಾನೂನು, ನಮಗೊಂದು ಕಾನೂನು ಅಂತ ಕೇಳಿದೆ. ಇಲ್ಲ ಅದು ನೀವು ಕೋರ್ಟಲ್ಲಿ ಕ್ವಶನ್ ಮಾಡಿ ಹಾಗೆ ಹಿಂಗೆ ಅಂತ ತುಂಬ ಮಾಡಿದ್ರು. ತುಂಬ ವಾದ ವಿವಾದ ಆಯಿತು. ಅಲ್ಟಿಮೇಟು ನಾನು ಎಲ್ಲಿವರೆಗೆ ರೈಸ್ ಮಾಡ್ತೇನೆ, ಮೇ ಬಿ ಲೇಡಿ ಪೊಲೀಸ್ ಬರೋದಿದ್ರೆ ಅಲ್ಲಿ ನಾನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಿದ್ನೇನೋ. ಬಿಕಾಸ್ ನನ್ನ BP ಅಷ್ಟು ರೈಸ್ ಆಯಿತು. BP ರೈಸ್ ಅಂದರೆ ನಾನು ಆ್ಯಕ್ಚುಲಿ ನಂದು ಹೆಲ್ತ್ ಕಂಡೀಷನ್ ಹೇಳಿದ್ರೆ ನಾನು ಲೋ BP ಅವಳು, ನನಗೆ BP ಬರೋದಿಲ್ಲ. ನಾನು ತುಂಬ ಕೂಲಾಗಿ ಹ್ಯಾಂಡಲ್ ಮಾಡೋ ವ್ಯಕ್ತಿ. ಬಟ್ ಕೆಲವೊಂದು ಸಿಚುವೇಶನ್ ನನಗೆ ಆಗದ ವಿಚಾರ ಬಂದರೆ ರಿಯಾಕ್ಟ್ ಲೈಕ್ ಎನಿಥಿಂಗ್. ಸೊ ಅಂಥ ಒಂದು ಸಿಚುವೇಷನಲ್ಲಿ ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ ಹೊರಗೆ ಬರಬೇಕಿದ್ರೆ ಆ ಜೋಳದ ರೊಟ್ಟಿ ಹೋಟೆಲ್ ಬಂದು ನಾನು ಊಟ ಮಾಡಿ ಹೋಗು, ಇನ್ನೇನು ಮನೆಗೆ ಹೋಗಿ ಅಡುಗೆ ಮಾಡೋದು ಅಂತ ಅಂದ್ಕೊಂಡಾಗ ಒಬ್ಬರು ಬಂದು, ಮೇಡಮ್ ನಿಮ್ಮಂಥವ್ರು ಬೇಕು, ನಿಮ್ಮ ಹೆಲ್ಪ್ ಬೇಕು ಅಂತ. ವಿಷಯನ ಕೇಳಿದರೆ ಅವರು ಒಂದು ಕಂಪ್ಲೇಂಟ್ FIR ರಿಜಿಸ್ಟರ್ ಮಾಡಿ 60 ದಿವಸ ಕಳೀತು. 2 ತಿಂಗಳಿಂದ ಹೆಚ್ಚಾಯಿತು. ದಿನ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಕೂತ್ಕೊಳ್ಳೋದು, ಫೋನ್ ಪಿಕ್ ಮಾಡಲ್ಲ. ಅಜಿತ್ ಎನ್ನುವ ಪೊಲೀಸು 20,000 ಡಿಮ್ಯಾಂಡ್ ಮಾಡಿದ್ದಾರೆ. ಅಜಿತ್ ಎನ್ನುವ ಪೊಲೀಸು 20,000 ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾನೆ. ಪುಟ್ಟಪರ್ತಿಯಿಂದ ಯಾರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ ಅವರನ್ನು ಹಿಡ್ಕೊಂಡು ಬರೋಕ್ಕೆ. ಯಾಕೆ FIR ಮಾಡಿಸಿದ ಮೇಲೆ ನಿಮ್ಗೆ ಗೊತ್ತೇ, ಅರೆಸ್ಟು ನೋಟಿಸ್ ಕಳಿಸ್ಬೇಕು, ಇದು ವಿಚಾರಣೆ ಆಗಬೇಕು, ಚಾರ್ಜ್ ಶೀಟ್ ಆಗಬೇಕು, ಸಮನ್ಸ್ ಬರುತ್ತೆ. ಸೊ ಇದೆಲ್ಲ ಪ್ರೊಸೀಜರ್ ಇದೆ. ಇದಕ್ಕೆ 20,000 ಅಜಿತ್ ಎಂಬ ವ್ಯಕ್ತಿ ಡಿಮ್ಯಾಂಡ್ ಮಾಡಿದ್ದಾನೆ. ಬಟ್ ಯಾವುದೇ ಪ್ರೂಫ್ ಇಲ್ಲ. ಹೆಂಗಸು ಹೇಳ್ತಾ ಇದೆ. ಇಮಿಡಿಯೇಟ್ ನಾನು ಅವರ ನಂಬರ್ ತೊಗೊಂಡೆ, ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ ಅಂದರೆ ನಾನು ಇನ್ನೊಬ್ಬರು ಮೇಡಮ್ಗೆ ಕಾಲ್ ಮಾಡಿದೆ, ಈ ಥರ ಆಗಿದೆ ಅಂತ. ಹಿಡಿಯೋರನ್ನು ಅವ್ರಿಗೆ ಡೀಟೇಲ್ಸ್ ಕೊಡಿ ಅಂದರು. ಅದೇ ವಿಚಾರವನ್ನು ಹೋಗಿ ನಾನು ಇನ್ಸ್ಪೆಕ್ಟರ್ ಒಳಗೆ ಹೋಗಿದೆ. ಏನು ಠಾಣೆ ರೀ ನಿಮ್ಮದು? ಅಲ್ಲಿ ಒಬ್ಬರು ಕಂಪ್ಲೇಂಟ್ ಇಟ್ಟು FIR ಮಾಡಿಸಿದ ಮೇಲೆ 20,000 ಕೇಳ್ತಾನೆ. ಅವನು ನಾಟಕ ಆಡಿದ್ರು, ಯಾರೋ ಅವನು ಪೊಲೀಸ್ ಅಂತ ಏನೋ ಸೆಟಲ್ಮೆಂಟ್ ಆಯಿತು. ಬಟ್ ಆ ಹೆಂಗಸಿದ್ದು ನಂಬರ್ ನಾನು ತೊಗೊಂಡಿದ್ದೀನಿ. ಅಜಿತ್ ಅನ್ನೋ ಪೊಲೀಸ್ನ ಕೆಲಸ ಹೋಗಿಸೋ ಜವಾಬ್ದಾರಿ ನಂದು. ಒಂದು ಚಾಲೆಂಜ್ ಮಾಡಿ ಬಂದಿದ್ದೀನಿ ಬೊಮ್ಮನಹಳ್ಳಿ ಸ್ಟೇಷನಲ್ಲಿ. ನಾನು ಅಲ್ಲಿ ಒಬ್ಸರ್ವ್ ಮಾಡ್ತಾನೆ ಇದ್ದೆ ಎಲ್ಲರದು. ಯಾರಿಗೂ ರೆಸಲ್ಯೂಷನ್ ಸಿಗ್ತಾಯಿಲ್ಲ. ನಾನು ದಿನ ಹೋಗಬೇಕಿನ್ನು, ದಿನ ಹೋಗಿ ಒಂದು 10-20 ನಿಮಿಷ ಪೊಲೀಸ್ ಸ್ಟೇಷನ್ ಅರೌಂಡಲ್ಲಿರಬೇಕು. ಯಾರಿಗೆಲ್ಲ ನ್ಯಾಯ ಸಿಕ್ಕಿಲ್ಲ ಅವರಿಗೆ ನ್ಯಾಯ ಕೊಡಿಸಬೇಕು. ಯಾಕಂದರೆ ಒಂದು ಸೌಜನ್ಯ ಎಂಬ ಹೆಣ್ಣು ಮಗಳಿಗೋಸ್ಕರ, ನ್ಯಾಯಕ್ಕೋಸ್ಕರ ನಾನು ಇಷ್ಟೆಲ್ಲ ಕೇಸ್ ಹಾಕಿಸ್ಕೊಂಡು ಹೋರಾಟ ಮಾಡಿದ್ದೀನಿ ಅಂದರೆ ನನಗೊಂದು ಸಾಮಾಜಿಕ ಒಂದು ಕಳಕಳಿ ಇದೆ ಅಂತಲೇ ಅಂದ್ಕೊಳ್ಳಿ ನೀವು. ಸೊ ನನ್ನ ಒಂದು ಇದು ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ದು ಬಣ್ಣ ಬಯಲು ಮಾಡೋದು. ಈಗ ಒಂದೊಂದೇ ಸ್ಟೇಷನ್ ಹೋಗೋಣ. ಫಸ್ಟ್ ಬೊಮ್ಮನಹಳ್ಳಿ ನನ್ನ ಮನೆ ಹತ್ರನೇ ಇದೆ. ಡೈಲಿ ಹೋಗ್ತೀನಿ, 5 ನಿಮಿಷ 10 ನಿಮಿಷ ಹೋಗಿ ಅಲ್ಲಿ ಕೂತ್ಕೊಂಡು ಯಾರಿಗೆಲ್ಲ ನ್ಯಾಯ ಸಿಗ್ತದೆ. ಯಾಕಂದರೆ ತುಂಬ ಅನ್ಎಜುಕೇಟೆಡ್ ಇದ್ದಾರೆ ನಮ್ಮ ಏರಿಯಾದಲ್ಲಿ. ಅವರು ನಾನು ನೋಡಿದಾಗ, ಮೇಡಮ್ ನಾನು ಹೇಳಿದೆ ನೋಡಿ, ಎಜುಕೇಟೆಡ್ ಆಗಿ ನನ್ನನ್ನು ಹೇಗೆ ಮಂಗ ಮಾಡ್ತಾರೆ ನೋಡಿ, ಇನ್ನು ಅನ್ಎಜುಕೇಟೆಡ್ ಅಲ್ಲ ನಿಮಗೆ ಏನು ಮಾಡ್ತಾರೆ ಇವರು, ಯಾವ ರೀತಿ ನ್ಯಾಯ ಕೊಡಿಸ್ತಾರೆ ಪೊಲೀಸರು ಅಂತ. ಕಂಪ್ಲೇಂಟೇ ತೊಗೊಳ್ಳಲ್ಲ. ಕಂಪ್ಲೇಂಟ್ ತೊಗೊಂಡ್ರೆ ಮೂಲೆಗೆ ಹಾಕ್ತಾರೆ. NCR ಮಾಡಿದರೆ ಮೂಲೆಗೆ ಅದು ಅವ್ರು ಮುಟ್ಟಲ್ಲ. ಕೊನೆಗೆ ನಾನು ಲಾಸ್ಟ್ ದೀಪಕ್ ಶೆಟ್ಟಿ ವಿಷಯದಲ್ಲಿ ನಾನು ಹೇಳಿದೆ, HSR ಸ್ಟೇಷನಲ್ಲಿ NCR ಮಾಡಿ ಅವರು ವಿಚಾರಣೆ ಮಾಡಿದೆ. ನಾನೇ ಮತ್ತೆ ಅಡ್ರೆಸ್ ಹುಡ್ಕೊಂಡೋಗಿ ಮತ್ತು ನಮ್ಮ ಒಳಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವರು ನನ್ನ ವಿಚಾರ ಬರೆಯೋದು ಬಿಟ್ಟರು, ನಾನು ಅವರ ವಿಚಾರ ಬರೆಯೋದು ಬಿಟ್ಟೆ. ಅದು ರಾಜಿಯಲ್ಲಿ ಹೋಯಿತು. ಈ ಪೊಲೀಸ್ ಮಾಡಬೇಕಾದ ಕೆಲಸವನ್ನು ನಾನೇ ಮಾಡಿದ್ದೀನಿ.
ಸೊ ನೆಕ್ಸ್ಟು ನನ್ನ ಟಾರ್ಗೆಟು ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್. ಏನೆಲ್ಲ ಯಾವುದೆಲ್ಲ ರೀತಿಯಲ್ಲಿ ಅವರ ಇದು ಟ್ರ್ಯಾಪ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಇನ್ಸ್ಪೆಕ್ಟರಿಂದ ಹಿಡಿದು ಪ್ರತಿಯೊಂದು, ಅಲ್ಲಿ ಕೆಲವು ಮಹಿಳಾ ಪೊಲೀಸರಿದ್ದರೆ ಒಳ್ಳೆ ರಿಯಾಕ್ಟ್ ಮಾಡಿದರು, ನನಗೆ ಒಳ್ಳೆ ಸಪೋರ್ಟ್ ಮಾಡಿದರು. ಅವರನ್ನು ಬಿಟ್ಟು ಅಲ್ಲಿ ಒಬ್ಬ ಗುರುಸ್ವಾಮಿ ಅಂತ ಇದ್ದಾನೆ, ಈ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾನೆ, ರಶ್ಮಿ ಮೇಡಮ್ ಅಂತ ಒಬ್ಬರು ಯಾರು ಹೇಳಿದರು, ರಶ್ಮಿ ಮೇಡಮ್ ಒಳ್ಳೆಯವರು ಮಾಡ್ತಾರೆ ಅಂತ. ಅವರು ಹೆಲ್ಪ್ಲೆಸ್ ಆಗಿದ್ದರು ನಿನ್ನೆ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಏನು ಮಾಡಿದ್ದೀನಿ ಅಂತ. ಸೊ ಏನು ಗಾಬರಿ ಬೇಡ, ಐ ಆಮ್ ಓಕೆ, ಐ ಆಮ್ ಪರ್ಫೆಕ್ಟ್ಲಿ ಓಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.